ಒಂದು ಊರಲ್ಲಿ ಅಣ್ಣ ಮತ್ತು ತಮ್ಮ ಇರ್ತಾರೆ. ಅಣ್ಣ ತಮ್ಮ ಸಂತೆಗೆ ಹೋಗೋಣ ಅಂತ ಒಂದು ಊರಿಗೆ ಬರ್ತಾರೆ. ಬಂದನ ಒಂದು ಕತ್ತೆ ಮೇಲೆ ಕುತ್ಕೊಂಡು ಬರ್ತಾರೆ ಇಬ್ಬಳರು ಸೇರಿ. ಬಂದಂತ ಇಬ್ಬಳರು ಸಂತೆ ಮಾಡ್ಕೊಂಡು ಅದೇ ಕತ್ತೆ ಮೇಲೆ ಕುತ್ಕೊಂಡು ಆ ಸಂತೆ ಮಾಡಿದಂತ ಚೀಲನು ಕೂಡ ಅದೇ ಕತ್ತೆ ಮೇಲೆ ಇಟ್ಕೊಂಡು ಬರ್ತಾರೆ. ಬಂದಂತ ಸಮಯದಲ್ಲಿ ಒಂದಿಷ್ಟು ದೂರದಲ್ಲಿ ಒಂದು ಊರು ಸಿಗುತ್ತೆ. ಅಲ್ಲಿ ಕುಂತಂತ ಜನರು ಮಾತಾಡ್ಕೊಂತಾರೆ. ಏನಂತ, ಅಣ್ಣ ತಮ್ಮ ನೋಡಿಲ್ಲಿ ಆ ಕತ್ತೆ ಮೇಲೆ ಇಬ್ಬಳರು ಸಮೇತ ಕುಂತಿದ್ದಾರೆ ಮತ್ತು ಒಂದು ಆ ಸಂತೆ ಮಾಡಿದಂತ ಆ ಚೀಲನು ಕೂಡ ಕತ್ತೆ ಮೇಲೆ ಒರೆಸಿದ್ದಾರೆ ಅಂತ ಅನ್ಕೊಂತಾರೆ. ಅದನ್ನ ಕೇಳಿದಂತ ಅಣ್ಣ ತಮ್ಮ ಇಬ್ಬಳರು ಸಮೇತ, ಅದರಲ್ಲಿ ಅಣ್ಣ ಅಂತಾನೆ, ತಮ್ಮ ನೀನು ನೆಡ್ಕೊಂತ ಬಾ, ನಾನು ಈ ಕತ್ತೆ ಮೇಲೆ ಹೋಗ್ತಾ ಇರ್ತೀನಿ ಅಂತ. ಸರಿ ಅಣ್ಣ ಅಂತ ಅವನು ಇಳ್ಕೊಂತಾನೆ ತಮ್ಮ ಇದ್ದವನು. ಹೀಗೆ ಮುಂದೆ ಬರ್ತಾ ಇನ್ನೊಂದು ಊರು ಸಿಗುತ್ತೆ. ಅಲ್ಲಿ ಏನಂತಾರೆ ಅಂದ್ರೆ, ಅಣ್ಣ ತಮ್ಮ ನಡ್ಕೊಂತ ಬರ್ತಾ ಇರ್ತಾನೆ. ಇದನ್ನ ನೋಡಿದಂತ ಊರಿನ ಜನರು ಏನಂತಾರೆ ಅಂದ್ರೆ, ಎಷ್ಟು ಮೂರ್ಖರು ಇರ್ಬೋದು ನೋಡು ಇವರು ಅಣ್ಣ ತಮ್ಮ. ಕತ್ತೆ ಮೇಲೆ ಅಣ್ಣ ಕುಂತಿದ್ದಾನೆ, ತಮ್ಮ ನಡ್ಕೊಂತ ಬಂದಿದ್ದಾನೆ. ಆ ಕತ್ತೆಗೇನು ವಜೆ ಆಗುತ್ತಾ ಅಣ್ಣ ತಮ್ಮ ಇಬ್ಬಳನ್ನು ಕರ್ಕೊ ಹೋಗೋದು? ಇಬ್ಬಳನ್ನು ಆರಾಮ್ಸೆ ಕರ್ಕ ಹೋಗುತ್ತೆ ಅಂತ ಅಂತಾರೆ. ಅದನ್ನ ಕೇಳಿದಂತ ಅಣ್ಣ ತಮ್ಮಂದ್ರು ಮತ್ತೆ ಆ ಕತ್ತೆ ಮೇಲೆ ಹತ್ಕೊಂಡು ಹೋಗ್ತಾರೆ. ಹಾಗೆ ಮುಂದೆ ಬರ್ತಾ ಇನ್ನೊಂದು ಊರು ಸಿಗುತ್ತೆ. ಊರಲ್ಲಿ ಏನಂತಾರೆ, ಮತ್ತೆ ಏನು ಎಷ್ಟು ಹಿಂಸೆ ಕೊಡ್ತಾರೆ ನೋಡಿ ಆ ಪ್ರಾಣಿಗೆ. ಆ ಕತ್ತೆ ಯಾಕಾರು ಇವ್ರನ್ನ ಹೊತ್ಕೊಂಡಿದೆಯಾ ಅನ್ನಿಸ್ಬೇಕು, ಅಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಇಬ್ಬಳರು ಸಮೇತ ಕೂತ್ಕೊಂಡು ಚೀಲನೂ ಕೂಡ ಅದ್ರ ಮೇಲೆ ಒರೆಸಿದ್ದಾರೆ ಅಂತ ಅಂತಾರೆ. ಇದನ್ನ ಕೇಳಿದಂತ ಅಣ್ಣ ತಮ್ಮಂದ್ರು ಆ ಕತ್ತೆಯಿಂದ ಇಬ್ಬಳರು ಸಮೇತ ಇಳಿತಾರೆ. ಅಣ್ಣನೂ ಇಳಿತಾನೆ, ತಮ್ಮನೂ ಇಳಿತಾನೆ. ಆಮೇಲೆ ಆ ಕತ್ತೆಯಲ್ಲಿರೋ ಗಂಟು ಸಮೇತ ಅಣ್ಣ ಹೊತ್ಕೊಳ್ತಾನೆ. ಆ ಕತ್ತೆನ ಸುಮ್ಮನೆ ನಡೆಸ್ಕೊಂತ ಬರ್ತಾರೆ. ಮತ್ತೆ ಇನ್ನೊಂದು ಊರು ಸಿಗುತ್ತೆ. ಅಲ್ಲಿ ಏನಂತಾರೆ ಅಂದ್ರೆ, ಅಲ್ಲಿದ್ದವರು ಬಸ್ ಸ್ಟ್ಯಾಂಡ್ ಅಲ್ಲಿ ಕುಂತವ್ರು, ಏನು ಮೂರ್ಖರು ಇರ್ಬೋದು ಇವರು ಅಣ್ಣ ತಮ್ಮ. ಕತ್ತೆನೂ ಸುಮ್ಮನೆ ನಡೀತಾ ಇದೆ, ಅಣ್ಣನೂ ಸುಮ್ಮನೆ ನಡೀತಾ ಇದ್ದಾನೆ, ತಮ್ಮನೂ ಸುಮ್ಮನೆ ನಡೀತಾ ಇದ್ದಾರೆ. ಅಲ್ಲ, ಇಬ್ಬಳರು ಒಬ್ರಾದ್ರೂ ಮ್ಯಾಲ ಹತ್ಬೇಕಲ್ವಾ ಅಂತ ಅಂತಾರೆ. ಆವಾಗ ಏನಂತಾನ ಅಣ್ಣ ನಡ್ಕೊಂತ ಹೋಗ್ತಾನೆ, ತಮ್ಮನ್ನೇ ಹತ್ತಿಸ್ತಾನೆ. ಹಂಗೆ ಮುಂದೆ ಬರ್ತಾ ಇನ್ನೊಂದು ಊರು ಸಿಗುತ್ತೆ. ಇನ್ನೊಂದು ಊರಲ್ಲಿ ಏನಂತಾರೆ ಅಂದ್ರೆ, ಎಷ್ಟು ಹಿಂಸೆ ಕೊಡ್ತಾರೆ ಆ ಪ್ರಾಣಿಗೆ. ಒಂದಿಟ್ಟು ಜನ ಏನೇ ಅಂದ್ರು ನೀವು ಏನಾದ್ರೂ ಒಂದು ಮಾತಾಡ್ತಾನೆ ಇರ್ತಾರೆ. ಅವಾಗ ಏನಂತಾರೆ ಅಂದ್ರೆ, ಅಣ್ಣ ಒಬ್ನೇ ನಡೀತಾ ಇದ್ದಾನೆ, ತಮ್ಮನ್ನ ಮೇಲೆ ಕತ್ತಿ ಮೇಲೆ ಕುಂದ್ರಿಸಿ ಆ ಗಂಟನ್ನು ಸಮೇತ ಇವನೇ ಇಟ್ಕೊಂಡಿದ್ದಾನೆ ಅಂತಾರೆ. ಆ ನಂತರ ಹಿಂಗೆ ಮುಂದೆ ಹೋಗ್ತಾ ಇನ್ನೊಂದು ಊರು ಸಿಗುತ್ತೆ. ಆ ಊರಲ್ಲಿ ಏನಂತಾರೆ ಅಂದ್ರೆ, ಏನ್ ದಡ್ರಿ ಇರ್ಬೋದು ಇವ್ರು, ಅಣ್ಣ ನಡೀತಾ ಇದ್ದಾನೆ, ಆ ಗಂಟು ಸಮೇತ ಅವನೇ ಹೊತ್ಕೊಂಡಿದ್ದಾನೆ, ತಮ್ಮನ್ನಷ್ಟೇ ಕರ್ಕೊ ಹೋಗ್ತಾ ಇದ್ದಾನಲ್ವಾ ಅಂತ ಅಂತಾರೆ. ಆವಾಗ ಅಣ್ಣ ತಮ್ಮ ಇಬ್ಬಳರು ಸ್ವಲ್ಪ ಹೊತ್ತು ಕುತ್ಕೊಂಡು ಯೋಚನೆ ಮಾಡ್ತಾರೆ. ಆ ಕತ್ತೆನ ಅಲ್ಲೇ ನಿಲ್ಸ್ಕೊಂತಾರೆ, ಅದೇ ಊರಲ್ಲಿ ಕುತ್ಕೊಂತಾರೆ. ಜನ ಏನೇ ಅಂದ್ರು ಮಾತಾಡ್ತಾ ಇದ್ದಾರೆ ಅಲ್ವಾ. ನಾ ಕತ್ತೆ ಮೇಲೆ ಅಣ್ಣ ಹೋದ್ರೂ ಏನಾರು ಅಂತಾರೆ, ತಮ್ಮ ಹೋದ್ರು ಏನಾರು ಅಂತಾರೆ, ಬರೀ ಕತ್ತೆನ ನಡೆಸ್ಕೊಂತ ಹೋದ್ರು ಏನಾರು ಅಂತಾರೆ. ಇದೇನಿದು ಅಂತಾರಂತೆ. ಇದ್ರಿಂದ ನಾವೇನ್ ತಿಳ್ಕೊಬೇಕು ಅಂದ್ರೆ, ಜನ ನೀವು ಏನೇ ಮಾಡಿ ಅದ್ರ ಬಗ್ಗೆ ನೆಗೆಟಿವೇ ಮಾತಾಡೋದು, ಅಥವಾ ಏನಾದ್ರೂ ಒಂದು ಮಾತಾಡ್ತಾನೆ ಇರ್ತಾರೆ. ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಡ್ಲೇಬಾರ್ದು ಯಾವುದಕ್ಕೂ ಕೂಡ. ನಿಮಗೇನು ಇಷ್ಟ ಅದ್ರ ಮೇಲೆ ಫೋಕಸ್ ಮಾಡಿ, ನಿಮಗೆ ಯಾವ ಕೆಲಸ ಇಷ್ಟ ಅದನ್ನೇ ಮಾಡಿ. ನಿಮ್ಮ ಏಮ್ ಏನಿದೆ, ನಿಮ್ಮ ಗುರಿ ಏನಿದೆ ಅದನ್ನೇ ಮಾಡಿ. ಜನ ಏನ್ ಅನ್ಕೊಂಡ್ರು ಪರವಾಗಿಲ್ಲ, ನಿಮ್ಮಿಷ್ಟದ ಕೆಲಸ ಏನಿದೆ ಅದನ್ನೇ ಖಂಡಿತ ಮಾಡಿ. ಈ ಒಂದು ಮೋಟಿವೇಶನ್ ವಿಡಿಯೋನು ಕೂಡ ನನಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಕ್ ಬಂದಿಲ್ಲ, ಕ್ಷಮೆ ಕೇಳ್ತೀನಿ. ಯಾಕೆಂದ್ರೆ ನಾನು ಒಂದೆಲ್ಲೋ ಕೇಳಿದ್ದೆ ಈ ಒಂದು ಸ್ಟೋರಿನ, ಅದರಲ್ಲೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಖಂಡಿತ ಮಾಡ್ತೀನಿ. ಇದೊಂದು ಮೋಟಿವೇಶನ್ ಚಾನಲ್ನಲ್ಲಿ ಮೋಟಿವೇಶನ್ ವಿಡಿಯೋಗಳೇ ಬರ್ತಾ ಇರ್ತವೆ. ಪರ್ಫೆಕ್ಟ್ ಆಗಿ ಒಂದಿನ ಕರೆಕ್ಟಾಗಿ ಯಾವ್ದಾದ್ರು ಒಂದು ಸ್ಟೋರಿನ ಹೇಳ್ತೀನಿ. ಈ ಒಂದು ಸ್ಟೋರಿನ ಇನ್ನೂ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅನ್ಕೊಂಡಿದ್ದೀನಿ.
ಇನ್ನೊಂದ್ಸಲ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಒಂದು ವಿಡಿಯೋ. ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ಗಳು ನಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಆಗ್ತಾನೆ ಇರ್ತವೆ. ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣವೇ ನಮ್ಮ ವಿಡಿಯೋಗಳು ನಿಮಗೆ ರೆಕಮೆಂಡ್ ಆಗಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ನಮ್ಮ ಒಂದು ಚಾನಲಲ್ಲಿ ಬೆಲ್ ನೋಟಿಫಿಕೇಶನ್ ಇರುತ್ತೆ, ಅಲ್ಲೇ ಅದನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ.